ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ತುಂಬಾ ಕಾಮನ್ ಆಗ್ತಾ ಇದೆ. ತುಂಬಾ ಜನರಿಗೆ ಈ ಸಮಸ್ಯೆಯಿಂದಾಗಿ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ಈ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕೋವಿಡ್ ಸಮಯದಲ್ಲಿ ಕೊಟ್ಟಂತಹ ಲಸಿಕೆ ಕಾರಣ ಅನ್ನುವಂತಹ ಮಾತುಗಳು ಕೂಡ ತುಂಬಾ ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಇದು ಸತ್ಯನ ಸುಳ್ಳ ಅನ್ನೋದರ ಕುರಿತು ಅನೇಕ ರಿಪೋರ್ಟ್ಗಳು ಬರ್ತಾ ಇದೆ. ಆದ್ರೆ ಇದೀಗ ಯುವಕರಲ್ಲಿ ಹೃದಯಾಘಾತ ಪ್ರಮಾಣ ಹೆಚ್ಚಾಗ್ತಾ ಇರೋದಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಇದಕ್ಕೆ ಪೂರಕವಾಗಿರುವಂತೆ ದಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ನ ಸಂಶೋಧನಾ ವರದಿಯನ್ನ ಉಲ್ಲೇಖಿಸಿದ್ದಾರೆ. ಕೆಲವೊಮ್ಮೆ ಡ್ಯಾನ್ಸ್ ಮಾಡುವಾಗ, ಜಿಮ್ ನಲ್ಲಿ ವರ್ಕೌಟ್ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪುವಂತಹ ಪ್ರಕರಣಗಳು ಇತ್ತೀಚಿನ ಟೈಮ್ ಅಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಈ ಸಂಖ್ಯೆ ಅಂದ್ರೆ ಈ ಕೇಸ್ ವರದಿ ಆಗ್ತಾ ಇರೋದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆ. ತುಂಬಾ ಜನರು ಹೀಗಾಗ್ತಾ ಇರೋದಕ್ಕೆ ಕಾರಣ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂತಹ ಲಸಿಕೆ, ಕೊರೋನಾ ಲಸಿಕೆ ಅಂತಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಹೇಳಿದ್ರೆ ತೀವ್ರ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಆದ್ರೆ ಇದೀಗ ಈ ವದಂತಿಗೆ ಕೇಂದ್ರ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಆದ್ರೆ ಈ ಜೆಪಿ ನಡ್ಡಾ ಏನ್ ಹೇಳಿದ್ರು ಅಂತ ಅಂದ್ರೆ, ICMR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಪಿಡೆಮಿಯಾಲಜಿ ಕಳೆದ ವರ್ಷದ ಮೇ-ಆಗಸ್ಟ್ ಅವಧಿಯಲ್ಲಿ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 47 ತೃತೀಯ ಆರೈಕೆ ಆಸ್ಪತ್ರೆಗಳಲ್ಲಿ ಸಂಶೋಧನೆ ನಡೆಸಿ ಭಾರತದ 18 ರಿಂದ 45 ವಯಸ್ಕರಲ್ಲಿ ವಿವರಿಸಲಾಗಿರುವಂತಹ ಹಠಾತ್ ಸಾವುಗಳಿಗೆ ಸಂಬಂಧಿಸಿದಂತಹ ಅಂಶಗಳು ಎಂಬ ಅಧ್ಯಯನದ ಮೂಲಕ ಭಾರತದ 18 ರಿಂದ 45 ವಯಸ್ಕರಲ್ಲಿ ವಿವರಿಸಲಾಗದಂತಹ ಹಠಾತ್ ಸಾವುಗಳಿಗೆ ಸಂಬಂಧಿಸಿದ ಅಂಶಗಳು ಎಂಬ ಅಧ್ಯಯನವನ್ನ ಮಾಡಲಾಗಿದೆ. ಕೋವಿಡ್-19 ಲಸಿಕೆಯ ಕನಿಷ್ಠ 1 ಡೋಸ್ ಅಥವಾ 2 ಡೋಸ್ಗಳನ್ನು ತೆಗೆದುಕೊಳ್ಳುವುದು ಯಾವುದೇ ಒಂದು ಹಠಾತ್ ಸಾವಿಗೆ ಕಾರಣ ಅಲ್ಲ. ಅಂದ್ರೆ ಈ ಹಠಾತ್ ಸಾವಿಗೆ ಇದು ಕಾರಣವಾಗುವ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಿ ಈ ಸಂಶೋಧನೆಗಳು ತಿಳಿಸಿವೆ ಅಂತ ಹೇಳಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ವಿವರಿಸಿದ್ದಾರೆ.